ಶುಭ ಸಂಜೆ ಮಕ್ಕಳೇ. CBSE ಬೋರ್ಡ್ ಪರೀಕ್ಷೆಯಲ್ಲಿ ಪಠ್ಯಪೂರಕ ಅಧ್ಯಯನದಿಂದ 9 ಅಂಕದ ಪ್ರಶ್ನೆಗಳು ಬರುತ್ತವೆ. ಅದರಲ್ಲಿ MCQ ರೂಪದಲ್ಲಿ 5 ಪ್ರಶ್ನೆಗಳು ಬಂದರೆ 2 ಅಂಕದ ಪ್ರಶ್ನೆಗಳು 2 ಬರುತ್ತವೆ. ಅಂದರೆ 2 ಪ್ರಶ್ನೆಗಳು ಬರುತ್ತವೆ. ಹಾಗಾದರೆ ಬನ್ನಿ ನೋಡೋಣ. ಮೊದಲ ಪಠ್ಯಪೂರಕ ಪದ್ಯ ವಸಂತಮುಖ ತೋರಲಿಲ್ಲ. ಮಕ್ಕಳೇ, ಇಲ್ಲಿ ವ ಕೆಳಗೆ ಬಳ್ಳಿಗಳ ರೂಪದಲ್ಲಿ ಗುರುತಿಸಿದ್ದೇವೆ ನೋಡಿ. ವ, ವ, ವಿ. ಇಲ್ಲಿ ವಿ ಅಂತಂದರೆ ವಿಜಯಶ್ರೀ ಸಬರದ್. ಹಾಗಾದರೆ ವಸಂತಮುಖ ತೋರಲಿಲ್ಲ ಪದ್ಯವನ್ನು ಬರೆದ ಕವಯಿತ್ರಿ ಯಾರು ಅಂತ ಕೇಳಿದ್ರೆ ವಿಜಯಶ್ರೀ ಸಬರದ್. ಹಾಗೆ ಇಲ್ಲಿ ಮುಖದ ಕೆಳಗೆ ಕೆಳಗೆ ಮುಗಿಲ ಮಲ್ಲಿಗೆ ಅಂತ ತೋರಿಸಿದ್ದೇವೆ ನೋಡಿ. ಹಾಗಾದರೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು? ವಸಂತಮುಖ ತೋರಲಿಲ್ಲ ಪದ್ಯದ ಕವನ ಸಂಕಲನ ಯಾವುದು ಅಂತ ಕೇಳಿದಾಗ ಮುಗಿಲ ಮಲ್ಲಿಗೆ. ಹಾಗೆ ಮುಂದುವರೆದು ನೋಡಿದಾಗ ಇಲ್ಲಿ ಮಹಿಳೆಯ ಶೋಷಣೆ ಎಂಬುದು ಎಲ್ಲಿಂದ ಪ್ರಾರಂಭವಾಗುತ್ತದೆ ಅಂತ ಪ್ರಶ್ನೆ ಬರುತ್ತೆ. ಮಹಿಳೆಯ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುತ್ತದೆ ಅಂತ ಉತ್ತರ ಆಗುತ್ತೆ. ಹಾಗೆ ವಸಂತಮುಖ ತೋರಲಿಲ್ಲ ಈ ಪದ್ಯದಲ್ಲಿ ಯಾವ ವರ್ಗದವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆ ಬಂದಾಗ ಬಡವರು ಮತ್ತು ಶ್ರಮಿಕರ ವರ್ಗದವರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವು MCQ ರೂಪದಲ್ಲಿ ಪ್ರಶ್ನೆಗಳು ಬರುವ ಕಾರಣಕ್ಕಾಗಿ ಅತ್ಯಂತ ಸೂಕ್ಷ್ಮವಾಗಿ ಓದಬೇಕಾಗುತ್ತೆ. ಹಾಗೆ ಮುಂದೆ ಬರೋಣ. ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳು ಅಂತ ಇದೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಬಹಳಷ್ಟು ಇದೆ. ಯಾವ ರೀತಿ ಪ್ರಶ್ನೆ ಬರಬಹುದು ನೋಡಿ. ಇಲ್ಲಿ ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳು ಅಂತ. ಹಾಗಾದರೆ ಇಲ್ಲಿ ನೋಡಿ, ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತಿರುವವು ಯಾವುವು ಅಂತ ಪ್ರಶ್ನೆ ಬಂದಾಗ ಮಾವಿನ ಮರಗಳು ಅಂತ. ಹಾಗೆ ಮುಂದೆ ನೋಡಿ, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು. ಹಾಗೆ ಕಡಲುಕ್ಕಿ ಹರಿವ ಸಂಭ್ರಮ ಎಳೆಗೆ, ಇದಕ್ಕೇನಾಗಿದೆ ಪುಟ್ಟ ಪೋರಿಗೆ ಅಂತ ಇದೆ. ಇಲ್ಲಿ ಇಳೆ ಇದೆ ನೋಡಿ. ಇಳೆ ಪದದ ಸಮಾನಾರ್ಥಕ ಪದ ತೆರೆ, ಭೂಮಿ, ಮೇದಿನಿ ಆಗುತ್ತೆ. ಇಳೆ ಪದದ ಸಮಾನಾರ್ಥಕ ಪದ ತೆರೆ, ಭೂಮಿ, ಮೇದಿನಿ. ಹಾಗೆ ಮುಂದುವರೆದು ನೋಡಿದಾಗ ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ ಅಂತ ಇದೆ. ಹಾಗಾದರೆ ಇಲ್ಲಿ ಮತ್ತೆ ಪ್ರಶ್ನೆ ಬರಬಹುದು. ಏನು ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ಪುಟ್ಟ ಪೋರಿ ಮಾಡುತ್ತಿರುವ ಕೆಲಸ ಯಾವ ಕೆಲಸ? ಮುಸುರೆ ತಿಕ್ಕುತ್ತಿದ್ದಾಳೆ, ಮುಸುರೆ ತಿಕ್ಕುವ ಕೆಲಸ. ಹಾಗೆ ಮುಂದುವರೆದು ನೋಡಿದಾಗ ನೋಡಿ, ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ. ಹಾಗಾದರೆ ಇಲ್ಲಿ ಯಾವ ಪ್ರಶ್ನೆ ಬರುತ್ತೆ? ಬಾಗಿಲಿನಲ್ಲಿ ಬಳಕುತ್ತಿರುವ ತೋರಣ ಡ್ಯಾಶ್ ಅಂತ ಬಂದಾಗ ಯಾವ ತೋರಣ ಹೇಳಿ? ಮಾವಿನ ತೋರಣ ಅಂತ ಆಗುತ್ತೆ. ಹಾಗೆ ನೋಡಿ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ. ಅಂದರೆ ಮುಗುಳು ನಗೆ ಯಾವ ಹೂವಿನಲ್ಲಿ ಬೀರುತ್ತಿದೆ ಅಂತಂದಾಗ ಮಲ್ಲಿಗೆ ಹೂವಿನಲ್ಲಿ ಅಂತ ಆಗುತ್ತೆ. ಮುಂದುವರೆದು ನೋಡಿ, ಹೊಳೆವ ರಂಗವಲಿ ಥಳಥಳಿಸುವ ಬಾಲರವಿಯ. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು? ಹೊಳೆವ ರಂಗವಲಿಯಲ್ಲಿ ಅಥವಾ ರಂಗೋಲಿಯಲ್ಲಿ ಥಳಥಳಿಸುತ್ತಿರುವರು ಯಾರು ಅಂತ ಕೇಳಿದಾಗ ಉತ್ತರ ಬಾಲರವಿ ಆಗುತ್ತೆ. ಮುಂದೆ ನೋಡಿ, ಇನ್ನೊಂದು ಥಳಥಳಿಸುವ ಅಥವಾ ಥಳಥಳ ಅನ್ನೋದು ಅನುಕರಣವೇ ಕೂಡ ಆಗುತ್ತೆ. ಮುಂದೆ ನೋಡಿ, ಕಂಡು ಮೂಕ ವಿಸ್ಮಿತಳಾದಳು ಪುಟ್ಟಿ, ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಇಲ್ಲಿ ಮತ್ತೆ ಮತ್ತೆ ಅನ್ನೋದು ದ್ವಿರುಕ್ತಿ ಆಗುತ್ತೆ, ನಿಮಗೆಲ್ಲರಿಗೂ ಗೊತ್ತಿದೆ. ಮುಂದುವರೆದು ನೋಡೋಣ. ಗುಡಿಸಿಲಿನಲ್ಲಿ ಗುಡಿಸಿಲಿನಲ್ಲಿ ಗುರುತ್ತ ಅಮ್ಮ ಮಲಗಿದ್ದಾಳೆ. ಹಾಗಾದರೆ ಪ್ರಶ್ನೆ ಏನು ಕೇಳಬಹುದು ಇಲ್ಲಿ? ಗುಡಿಸಿಲಿನಲ್ಲಿ ಗುರುತ್ತ ಮಲಗಿರುವವರು ಯಾರು ಅಂತಂದಾಗ ಅಮ್ಮ ಆಗುತ್ತೆ.
ನಂತರ ನೋಡಿ, ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಅಂತ. ಹಾಗಾದರೆ ಇಲ್ಲಿ ಯಾವ ಪ್ರಶ್ನೆ ಬರುತ್ತೆ ನೋಡಿ? ತೂತು ಬಿದ್ದ ಸೀರೆಯಲ್ಲಿ ಸೊರಗಿರುವವರು ಯಾರು ಅಂತ ಕೇಳಿದ್ರೆ ಬಾಲರವಿ ಆಗುತ್ತೆ. ನಂತರ ನೋಡಿ, ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಹಾಗಾದರೆ ಗೋಡೆಗಳು ಕಾಣದಿರುವುದು ಏನು ಅಂತ ಕೇಳಿದಾಗ ಗೋಡೆಗಳು ಕಾಣದಿರುವುದು ಸುಣ್ಣವನ್ನು. ನಂತರ ನೋಡಿ, ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಹಾಗೆ ಮುಂದುವರೆದು ನೋಡೋಣ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಅಂತ. ಹಾಗಾದರೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು? ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ. ನೋಡ್ರಿ, ಇಲ್ಲಿ ಕೂದಲಿ ಹೂ ಇದೆ, ಕುಲುಮೆ ಉರಿಯಲಿಲ್ಲ. ತಿಗುರಿ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ತಿಗುರಿ ಡ್ಯಾಸ್, ಕುಂಬಾರನ ತಿಗುರಿ ಡ್ಯಾಸ್ ಅಂತಕೊಂಡಾಗ ತಿರುಗಲಿಲ್ಲ, ತಿಗುರಿ ತಿರುಗಲಿಲ್ಲ. ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ. ಮತ್ತು ಇಲ್ಲಿ 2 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಏನು ಅಂತ ಕೇಳಿದರೆ, ಯಾರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಥವಾ ಯಾರ್ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂತಂದಾಗ ನೋಡಿ, ಯಾರಿಗೆಂದರೆ ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ಮತ್ತು ನಮ್ಮ ಪುಟ್ಟ ಪೋರಿಗೆ ವಸಂತ ಮುಖ ತೋರಲಿಲ್ಲ. ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಅಂತ ಆಗುತ್ತೆ. ಹಾಗಾದರೆ ನೋಡಿ ಮುಂದೆ, ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ. ಪ್ರಶ್ನೆ ಚಿಹ್ನೆಯನ್ನು ಬಳಸಿದ್ದಾರೆ ನೋಡಿ, ಕ್ವಶನ್ ಮಾರ್ಕ್ ಇದೆ. ಹಾಗಾದರೆ ಇಲ್ಲಿ ಕೂಡ ಒಂದು ಪ್ರಶ್ನೆ ರೇಸ್ ಆಗುತ್ತೆ, ಪುಟ್ಟ ಪೋರಿಯ ಪ್ರಶ್ನೆಗಳು ಯಾವುವು ಅಂತ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪುಟ್ಟ ಪೋರಿಯ ಪ್ರಶ್ನೆಗಳು ಹೀಗಿವೆ. ಒಂದನೇದ್ದು, ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ಎರಡನೇದ್ದು, ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಅಂತ. ಹೀಗೆ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನಲವ ತಟ್ಟಿ. ಹಾಗಾದರೆ ಕೃತಿಕಾರರ ಪರಿಚಯದಲ್ಲಿ ಪ್ರಶ್ನೆಗಳು ಬರಬಹುದಾ? ಬರುವ ಸಾಧ್ಯತೆ ಇರುತ್ತೆ. ವಿಜಯಶ್ರೀ ಸಬ್ರದವರು ಕವಯಿತ್ರಿ. ನೋಡಿ ಮಕ್ಕಳೇ, ಶುದ್ಧ ರೂಪ ಕೇಳಿದಾಗ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಕವಯಿತ್ರಿ ಅಂತ. ಹಾಗಾದರೆ ವಿಜಯಶ್ರೀ ಸಬ್ರದವರು ಜನಿಸಿದ ವರ್ಷ 1957. ಎಲ್ಲಿ ಜನಿಸಿದರು ಇವರು? ಬೀದರ್ನಲ್ಲಿ ಜನಿಸಿದರು. ಮತ್ತು ಮುಂದುವರೆದು ನೋಡಿದಾಗ ಉರಿಲಿಂಗ ಮತ್ತು ಹೂವಿನ ತೇರನೇರಿ ಇವು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿವೆ ಅಂತ ಕೇಳಿದ್ರೆ ನಾಟಕಕ್ಕೆ. ಹಾಗೆ ವಸಂತ ಮುಖ ತೋರಲಿಲ್ಲ ಪದ್ಯದ ಕವನ ಸಂಕಲನ ಯಾವುದು ಅಂದರೆ ಮುಗಿಲ ಮಲ್ಲಿಗೆ. ಹಾಗಾದರೆ ಮುಗಿಲ ಮಲ್ಲಿಗೆ ಇದು ಸಾಹಿತ್ಯ ಪ್ರಕಾರದ ಯಾವುದ ಸಾಹಿತ್ಯ ಪ್ರಕಾರ ಅಂತ ಕೇಳಿದ್ರೆ ಕವನ ಸಂಕಲನದ ಸಾಹಿತ್ಯ ಪ್ರಕಾರ. ಧನ್ಯವಾದಗಳು ಮಕ್ಕಳೇ.